ಶ್ರೀರಾಮ ಸೇನೆ ಧಾರವಾಡ ಜಿಲ್ಲಾ ಅಧ್ಯಕ್ಷ ಅಪ್ಪಣ್ಣ ದಿವಟಗಿಯವರ ಮೇಲೆ ಸೌದತ್ತಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಪೊಲೀಸ್ ಮತ್ತು ಹೋಮ್ ಗಾರ್ಡ್ನಿಂದ ಮಾರಣಾಂತಿಕ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ಹಲ್ಲೆ ಮಾಡಿದ ಪೊಲೀಸ್ ಮತ್ತು ಹೋಮ್ ಗಾರ್ಡ್ ಅವರನ್ನು ಅಮಾನತು ಮಾಡಿ ಅವರಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಶ್ರೀರಾಮ ಸೇನೆ ಮತ್ತು ಶ್ರೀ ದುರ್ಗಾ ಸೇನಾ ವತಿಯಿಂದ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ 97 ಕನ್ನಡ. ಜಿಲ್ಲಾಧ್ಯಕ್ಷರ ಮೇಲೆ ಮಾರಣಾಂತಿಕ ಮಾಡಿದ ಪೊಲೀಸ್ ಪೇದೆಗೆ ಬಲೋ ಭಾರತ್ ಮತಾಕ್ಕೆ, ಬಲೋ ಭಾರತ್ ಮತಾಕ್ಕೆ. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ ಮಾಡಲೇಬೇಕು. ಬಲೋ ಶ್ರೀ ಅನ್ನಪ್ಪ ಅವರ ಮೇಲೆ ಮಾನ್ಯ ಸವದತ್ತಿಯಲ್ಲಿ ಗುರುಪೂರ್ಣಿಮೆ ಅಂದು ಪೊಲೀಸ್ ಪೇದೆ ಮತ್ತು ಕಾಡಮ್ನವರು ಈ ವಿಷಯ ಬಗ್ಗೆ ಪ್ರಸ್ತಾವನೆ ಮಾಡಬೇಕಂತ ಅವ್ರು ಕೇಳ್ಕೊಂಡ್ರು. ಮೊನ್ನೆ 10ನೇ ತಾರೀಕು ದೇವರ ದರ್ಶನ ವಾಪಸ್ ಬರ್ತಾ ಇದ್ದಂತ ಅನ್ನಪ್ಪ ದಿವಟಗಿಯವರು ಅಧ್ಯಕ್ಷರು, ಅವ್ರ ಮೇಲೆ ಪೊಲೀಸರು ಹಲ್ಲೆ ಮಾಡ್ತಾರೆ. ಅವರನ್ನ ಆರಕ್ಷಕರು ಅಂತ ಕರೀತಾರೆ, ಆದ್ರೆ ಇವರು ರಾಕ್ಷಸರ ತರ ನಡವಳಿಕೆ ನಡ್ಕೋತಾ ಇದ್ದಾರೆ. ಅಂದ್ರೆ ಎಲ್ಲಿಗೆ ಹೋಯ್ತು ಇವ್ರು? ಪೊಲೀಸರು ರಕ್ಷಣೆ ಮಾಡ್ಬೇಕಾದ್ರೆ ರಾಕ್ಷಸರ ತರ ನಡ್ಕೋತಾ ಇಲ್ವಾ? ಇದೇ ತರ ಕಂಟಿನ್ಯೂ ಆದ್ರೆ ಇವ್ರ ಮೇಲೆ ಒಂದ್ ಚೂರು ನಂಬಿಕೆ ನಮ್ಗೆ ಯಾರಿಗೂ ಉಳಿಯಲ್ಲ. ನಮ್ಮ ಹಿಂದೂ ಜಾಗೃತೆ ಎಷ್ಟೊಂದು ಕಾರ್ಯಕ್ರಮಗಳಾಗಿರ್ಬೋದು, ಇಲ್ಲಿ ನಮ್ಮ ಹಿಂದೂಗಳ ರಕ್ಷಣೆ ಮಾಡ್ಬೇಕೆ ಹೊರತು ಇವ್ರವ್ರನ್ನ ತುಳಿತಾ ಇದ್ದಾರೆ. ಅವ್ರಿಗೆ ರಕ್ಷಣೆ ಇಲ್ಲ ಅಂತಂದ್ರೆ ಯಾರನ್ನ ರಕ್ಷಣೆ ಮಾಡ್ಕೋಕ್ ಹೋಗ್ಬೇಕು ನಾವಿನ್ನು? ಅದೇ ಕಾರಣದಿಂದ ಇವತ್ತು ಇಂಥ ಉಗ್ರ ಹೋರಾಟವನ್ನು ನಾವು ಮಾಡ್ತಾ ಇದೀವಿ. ನಮ್ಗೆ ನ್ಯಾಯ ಸಿಗ್ಬೇಕು. ತಕ್ಷಣನೇ ಅಧಿಕಾರಿಗಳು ಪೊಲೀಸ್ ಯಾರಿದಾರಲ್ಲ, ಕಾನ್ಸ್ಟೇಬಲ್ ಮತ್ತೆ ಗಾರ್ಡ್, ಅವ್ನ ತಕ್ಷಣ ಸಸ್ಪೆಂಡ್ ಮಾಡ್ಬೇಕಂತ ನಾವಿಲ್ಲಿ ಕೇಳ್ಕೊತಾ ಇದೀವಿ. ನಮ್ಮ ಶ್ರೀರಾಮ ಸೇನಾ ಹುಬ್ಳಿ ಧಾರವಾಡ ಜಿಲ್ಲಾಧ್ಯಕ್ಷರಾದ ಅನ್ನಪ್ಪ ದಿವಟಗಿಯವರ ಹಲ್ಲೆಯನ್ನು ಖಂಡಿಸಿ ಅವರ ನಮಸ್ತೆ ಎಲ್ಲರಿಗೂ. 10ನೇ ತಾರೀಕು ಯಲ್ಲಮ್ಮಗುಡ್ಡಕ್ಕೆ ನಾವು ಯಲ್ಲಮ್ಮನ ದರ್ಶನಕ್ಕಂತ ಹೋಗಿ ದರ್ಶನ ಮಾಡ್ಕೊಂಡು ಹೊರಗೆ ಬರುವಾಗ ನನ್ನ ಮಗು ಅಳಾಗತ್ತಿತ್ತ. 12 ತಿಂಗಳ ಮಗು ಅಳುವಾಗ ನಾನು ಆಹಾರ ತಿನ್ಸಾಕಂತಂದ ಒಳಗೆ ಕುಂತಾಕ್ಷಣ ಅಲ್ಲೇನು ಹೋಮ್ ಗಾರ್ಡ್ ಇದ್ದ ಅಲ್ಲ, ಕಲ್ಲಪ್ಪ ಸರ್ವಿ, ಅವ ಬಂದ ನಾವು ಕುಂತಕ್ಕಿಗೆ ಎಬ್ಬಿಸಿ ನನ್ನ ಮೇಲೆ ಹಲ್ಲೆ ಮಾಡಕ್ ನೋಡಿದ. ಆ ಕ್ಷಣದಾಗ ನಮ್ಮ ನೀರ ಅದನ್ನ ತಡಾಕ್ ಹೋದ್ರ, ಅಲ್ಲಿಂದ ಬಾಯಾಗಿ ನಾವ ಹೊರಗೆ ಬಂದ್ವಿ. ಅಲ್ಲಿ ಜನ ಎಲ್ಲ ಏನ್ ಮಾಡಿದ್ರ, ಅಲ್ಲಿ ಕಳಿಸ್ಬಿಟ್ರಿ ನಮ್ಗೆಲ್ಲ, ಇರ್ಲಿ ಬಿಡ್ರಿ ಅಲ್ಲೇ ಸುಮ್ಮನೆ ಅವ್ರು ಇದನ್ನ ಮಾಡಂಗಿಲ್ಲ, ಈ ಕಡೆ ಬರ್ರಿ ಅಂತಂತ ಹೇಳಿದ್ರ. ಅಲ್ಲಿ ಮಾತ್ರ ಅವ್ರು ಬಿಟ್ವಿ. ನಾವಲ್ಲಿ ಬಿಟ್ಟ ಒಂದ್ 300 ಮೀಟರ್ ಈ ಕಡೆ ಹೊರಗೆ ಬಂದು ಅಲ್ಲಿ ಕುಂತೇವಿ. ಹೋಮ್ ಗಾರ್ಡ್ ಏನದಾನಲ್ಲ, ಪೊಲೀಸ್ ಕಾನ್ಸ್ಟೇಬಲ್ ಕರ್ಕೊಂಡ್ ಬಂದ ಬರ್ರಿ ಇಲ್ಲ ಅಂತಂದ್ ಕರೆದ. ನಾವು ಹೋಮ್ ಗಾರ್ಡ್ ಜೊತೆ ಮಾತಾಡುವಾಗ ಪೊಲೀಸ್ ಕಾನ್ಸ್ಟೇಬಲ್ ಏನದಾನಲ್ಲ ಹಿಂದಿನ ಬಂದ ನಮ್ಮ ಮನೆಯವ್ರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ಬಿಟ್ಟ. ಇದು ಹಿಂಗ್ ಮಾಡಿದ ರಾಕ್ಷಸ ವರ್ತನೆ ಮಾಡಿದ ಪೊಲೀಸ್ ಕಾನ್ಸ್ಟೇಬಲ್ನ ವಜಾ ಮಾಡ್ಬೇಕಂತಂದ ನಮ್ಮ ಕಡೆಯಿಂದ ನಮ್ಮ ಮನವಿ ಐತಿ. ಮಾಡ್ರಿ ಅಂತ ನಾನು ಕೇಳ್ಕೊತೀನಿ. ಕಠಿಣ ಶಿಕ್ಷೆನೂ ಆಗ್ಬೇಕಾ, ಕಾನ್ಸ್ಟೇಬಲ್ಗೂ ಆಗ್ಬೇಕಾ, ಹೋಮ್ ಗಾರ್ಡ್ಗೂ ಆಗ್ಬೇಕು. बोलो भारत माता की, बोलो भारत माता की. ಎಲ್ಲ ಆಗಮಿಸಿದ ಶ್ರೀರಾಮ ಸೇನಾ ಕಾರ್ಯಕರ್ತರಿಗೆ ಹಾಗೂ ನನ್ನ ಸಹೋದರಿಯರಿಗೆ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಬಂಧುಗಳೇ, ಇವತ್ತಿನ ಪ್ರತಿಭಟನೆಯ ವಿಶೇಷವೇನೆಂತಂದರೆ, ಮೊನ್ನೆ 10ನೇ ತಾರೀಕು ಹುಣ್ಣಿಮೆಯ ದಿವಸ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಧಾರವಾಡ ಜಿಲ್ಲಾ ಅಧ್ಯಕ್ಷರಾದಂಥ ಅಣ್ಣಪ್ಪ ದಿವಟಗಿಯವರು ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಾರೆ. ಧರ್ಮ ಪತ್ನಿಯ ಸಮೇತವಾಗಿ ಹೋಗ್ತಾರೆ. ಹೋಗಿ ದೇವಸ್ಥಾನದ ಒಳಗಡೆ ದರ್ಶನ ಮಾಡಿಕೊಂಡು ವಾಪಸ್ ಬಂದ ಮೇಲೆ ಅವ್ರ ಮಗು, ಒಂದು ಚಿಕ್ಕ ಮಗು ಅಳುತ್ತೆ. ಹೊಟ್ಟೆ ಹಸುವಿನಿಂದ ಅಳ್ತಾ ಇರುವಾಗ ಅವರಿಗೆ, ಆ ಮಗುವಿಗೆ ಏನೋ ಒಂದು ಸ್ವಲ್ಪ ಆಹಾರ ತಿನ್ನಿಸ್ಬೇಕಂತೇಳಿ ಆವರಣದ ಹೊರಗಡೆ ಸ್ವಲ್ಪ ಏನೋ ನಾಷ್ಟ ತಿನ್ಸಕ್ಕಂತ ಹೋಗ್ತಾರ. ಅಲ್ಲಿ ಇದ್ದಂತ ಒಬ್ಬ ಪೊಲೀಸ್ನೂ ಅಲ್ಲ, ಅವನು ಹೋಮ್ ಗಾರ್ಡ್. ಆ ಹೋಮ್ ಗಾರ್ಡ್ ಬಂದು ಇವ್ರಿಗೆ ಪ್ರಶ್ನೆ ಮಾಡ್ತಾನ, ಇಲ್ಲೇ ಕುತ್ಕೋಬೇಡ್ರಿ, ಇಲ್ಲಿ ನಾಷ್ಟ ತಿನ್ಸಕ್ ಹೋಗ್ಬೇಡ್ರಿ, ಹಾಗೆ ಹೀಗೆ ಅಂತಂದು ಒಂದು ಏನೋ ಮಾತಾಡ್ತಾನ. ಅವಾಗ ಇವರು, ಅಲ್ಲಪ್ಪ ದೇವಸ್ಥಾನ ಅಂತಂದ್ರೆ ದೇವರಿಗೆ ನಾವು ನಮಸ್ಕಾರ ಮಾಡಕ್ ಬಂತೀವಿ, ಈ ಮಕ್ಕಳು ಕೂಡ ದೇವರ ಸಮಾನನ,
ಆ ಉದ್ದೇಶಕ್ಕೆ ಈ ಮಕ್ಕಳಿಗೆ ಒಂದು ಸ್ವಲ್ಪ ಏನೋ ಹಾಳಾಕತ್ತೈತಿ ಜಟ್ ಬಂದು 5 ದಿವಸದಾಗ ಬಂದು ನಾನು ಈ ನಾಷ್ಟ ತಿನ್ಸ್ಕೊಂಡು ಹೋಗ್ತೇವೆ ಅಂತಂದು ಅವ್ರಿಗೆ ವಾಗ್ದಾನ ನಡೀತೈತಿ. ವಾಗ್ದಾನ ನಡೀತಾ ಸ್ವಲ್ಪ ಏನೋ ಒಂದು ಸ್ವಲ್ಪ ಇಬ್ಬರವ್ರಿಗೂ ಸ್ವಲ್ಪ ವಾದ ಆಗ್ತದೆ. ಬೇಡ ಬಿಡಿ ಇವ್ನ ಯಾಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಸರಿ